ಎಲ್ಲ ವೀಕ್ಷಕರಿಗೂ ಕನ್ನಡ ಸ್ಟೋರಿ ಚಾನೆಲ್ ಕಡೆಯಿಂದ ನಮಸ್ಕಾರಗಳು. ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ. ಸಿರಿ ನನ್ನನ್ನು ಕಾಪಾಡಿದ ಅವರಿಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳಲಿಲ್ಲ. ಇನ್ನೊಂದು ಸಲ ಸಿಕ್ಕಾಗ ಹೇಳಬೇಕು ಅಂದ್ಕೊಂಡು ವಿಜಯ್ ಮುಖನ ನೆನಪು ಮಾಡ್ಕೋತಾ ಇರ್ತಾಳೆ. ವಿಜಯ್ ಕೂಡ ನಾಳೆಯಿಂದ ಸಿರಿನ ಇಂಪ್ರೆಸ್ ಮಾಡಬೇಕು ಅಂತ ಯೋಚನೆ ಮಾಡೋದ್ರಲ್ಲೇ ಆ ದಿನ ಮುಗಿಯುತ್ತೆ. ಸಿರಿ ಕಾಲೇಜಿಂದ ಮನೆಗೆ ಬಂದರೂ ಅದೇ ನೆನಪಲ್ಲಿ ಇರ್ತಾಳೆ. ಮನೆಯಲ್ಲಿ ಯಾರ ಜೊತೆನೂ ಜಾಸ್ತಿ ಮಾತಾಡದೆ ಅವಳ ರೂಮಿಗೆ ಹೋಗಿ ಮಲ್ಕೋತಾಳೆ. ಆಮೇಲೆ ಅವಳು ಯೋಚನೆ ಮಾಡ್ತಾಳೆ, ಅವರು ಯಾರು ಅಂತ ಗೊತ್ತಿಲ್ಲ, ಅಂಥದ್ರಲ್ಲಿ ನಾನು ಅವರ ಬಗ್ಗೆ ಯೋಚನೆ ಮಾಡ್ತಿದ್ದೀನಲ್ಲ, ಇದೆಲ್ಲ ತಪ್ಪು. ಈ ವಯಸ್ಸಲ್ಲಿ ಈ ಥರ ಅನ್ನಿಸೋದು ಸಹಜ. ನಾನು ನನ್ನ ಮನಸ್ಸನ್ನು ಓದಿನ ಕಡೆ ಡೈವರ್ಟ್ ಮಾಡಬೇಕು. ಮೊದಲು ಮನೇಲಿ ಎಲ್ಲರ ಜೊತೆನೂ ಸ್ವಲ್ಪ ಹೊತ್ತು ಮಾತಾಡಿದ್ರೆ ಸರಿಯಾಗುತ್ತೆ ಅಂತ ಎದ್ದು ಹೊರಗಡೆ ಹೋಗಿ ಅವಳ ಅಮ್ಮನ ಜೊತೆ ಮಾತಾಡಿ ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಕೂತ್ಕೋತಾಳೆ. ಸಿರಿದು ಬಹುತೇಕ ಇದೇ ಥರ ಆ ದಿನನ ಕಳೀತಾಳೆ. ದಿವಾಕರ್ ನಾಯಕ್ರವರು ಬೆಳಿಗ್ಗೆನೇ ಹೈದರಾಬಾದ್ ಇಂದ ಬಂದಿರ್ತಾರೆ. ಬಂದು ರೇಣುಕಾ ಅವರನ್ನು ಎಲ್ಲಿ ನಿನ್ನ ಮಗ ಕರಿ ಅಂತಾರೆ. ರೇಣುಕಾ ಅವರು ಏನೂ ಗೊತ್ತಿಲ್ಲದೆ ಇರೋ ಥರ ಯಾಕ್ರಿ ಏನಾಯಿತು? ದಿವಾಕರ್ ಜಾಸ್ತಿ ನಾಟಕ ಮಾಡಬೇಡ, ಕರಿ ನಿನ್ನ ಮಗನ, ನಿನಗೆ ಎಲ್ಲ ಗೊತ್ತು, ಅಮ್ಮ ಮಗ ಆ್ಯಕ್ಟಿಂಗ್ ಮಾಡೋದನ್ನು ಚೆನ್ನಾಗಿ ಕಲ್ತಿದ್ದೀರಾ. ನಾನು ಬಿಸ್ನೆಸ್ಸಲ್ಲಿ ಹಾಕೋ ಬಂಡವಾಳನ ನಿಮ್ಮಿಬ್ಬರನ್ನೂ ಹಾಕ್ಕೊಂಡು ಫಿಲ್ ಮಾಡಿದ್ರೂ ಆಗುತ್ತೆ, ಅಷ್ಟೊಂದು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ. ರೇಣುಕಾ ಏನು ಹೇಳಿದ್ರಿ ನೀವು? ನಾನು ಆ್ಯಕ್ಟ್ ಮಾಡ್ತೀನಾ? ಹಾಗೇ ಆಗಬೇಕು ನನಗೆ. ನನ್ನ ಗಂಡ ಅಂತ ನಿಮ್ಮ ಮಾತು ಮೀರೋದಿಲ್ಲ ನೋಡಿ, ನಾನು ಅದಕ್ಕೆ ಈ ರೀತಿ ನೀವು ಅನ್ಬೇಕಾಗಿದ್ದೆ ಅಂತ ಅಳೋ ಥರ ಮುಖ ಮಾಡ್ಕೋತಾರೆ. ದಿವಾಕರ್ ಆಯ್ತಾ ಡೈಲಾಗ್ ಹೇಳಿ, ಹೋಗಿ ಇವಾಗ ಅವನ್ನ ಕರಿ. ನಿನ್ನೆ ನೀನೇ ಅವನಿಗೆ ಕಾರ್ಕಿ ಕೊಟ್ಟಿದ್ದೀಯ ಅಂತ ಗೊತ್ತು, ಹೋಗು ಬೇಗ. ನಿನ್ನ ಜೊತೆ 22 ವರ್ಷದಿಂದ ಸಂಸಾರ ಮಾಡ್ತಿದ್ದೀನಿ, ನೀನೇನು ಅಂತ ಗೊತ್ತಾಗಲ್ವ ನನಗೆ? ಹೋಗು ಬೇಗ ಆ ನಿನ್ನ ಮುದ್ದಿನ ಮಗನ ಕರಿ. ರೇಣುಕಾ ರೀ ಅದು ಏನಂತ ಅಂದರೆ ದಿವಾಕರ್ ನಿನಗೆ ಹೇಳಿದ್ರೆ ನೀನು ಕರೆಯಲ್ಲ ಅಂತ ಹೇಳಿ ಕೆಲಸದವರ ಕೈಲಿ ಹೇಳ್ಬಿಟ್ಟು ಕಳಿಸ್ತಾರೆ, ವಿಜಯ್ನ ಕರ್ಕೊಂಡು ಬನ್ನಿ ಅಂತ. ವಿಜಯ್ ಸಿರಿ ಕನಸು ಕಾಣ್ತಾ ಇವತ್ತು ಚೆನ್ನಾಗಿ ರೆಡಿಯಾಗಿ ಹೋಗಬೇಕು, ನಮ್ಮ ಹುಡುಗಿನ ಮೀಟ್ ಮಾಡಿ ಮಾತಾಡಬೇಕು ಅಂತ ಕನ್ನಡಿ ಮುಂದೆ ನಿಂತ್ಕೊಂಡು ತಲೆ ಬಾಚ್ಕೊಳ್ತಿರ್ತಾನೆ. ಅದೇ ಸಮಯಕ್ಕೆ ಕೆಲಸದವರು ಬಂದು ಸಾಹೇಬರು ಕರಿತಿದ್ದಾರೆ ಅಂತಾರೆ. ವಿಜಯ್ ಕೈಲಿ ಇದ್ದ ಬಾಚಣಿಗೆ ಕೆಳಗಡೆ ಬಿದ್ದೋಗುತ್ತೆ. ಈ ಅಪ್ಪ ಅದೇನು ಶಿಕ್ಷೆ ಕೊಡ್ತಾರೋ ಅಂತ ಕೆಳಗೆ ಹೋಗ್ತಾನೆ. ದಿವಾಕರ್ ವಿಜಯ್ ಬರೋದನ್ನು ನೋಡಿ, ಓ ಬಂದ್ರಾ, ಬನ್ನಿ. ದೇವಸ್ಥಾನ ಹೋಗೋದಕ್ಕೆ ನಿಮಗೆ BMW ಕಾರ್ ಬೇಕಾ? ಏಕೆ ಬೇರೆ ಕಾರಲ್ಲಿ ಹೋದರೆ ದೇವರು ದರ್ಶನ ಕೊಡಲ್ವಾ? ವಿಜಯ್ ಏನು ಹೇಳಿ ಅಮ್ಮನ ಮುಖ ನೋಡ್ತಾನೆ. ದಿವಾಕರ್ ಅಲ್ಲಿ ಏನು ನೋಡ್ತೀಯಾ? ನಿನಗೆ ಏನು ಶಿಕ್ಷೆ ಗೊತ್ತಾ? 15 ದಿನಗಳ ಕಾಲ ನೀನು ಕಾರಲ್ಲಿ ಓಡಾಡೋಗಿಲ್ಲ, ಬಸ್ಸಲ್ಲೇ ಹೋಗು, ಆವಾಗ ನಿನಗೂ ಬೇರೆಯವರ ಕಷ್ಟ ಗೊತ್ತಾಗುತ್ತೆ. ವಿಜಯ್ ಏನೂ ಮಾತಾಡದೆ ಸರಿ ಅಂತಾನೆ. ಆದರೆ ಮನಸ್ಸಲ್ಲಿ ಸರಿ ಆಯಿತು, ಬೇರೆ ಏನಾದರೂ ಶಿಕ್ಷೆ ಕೊಟ್ಟಿದ್ದರೆ ಕಷ್ಟ ಆಗೋದು. ಈ ಶಿಕ್ಷೆ ಕೊಟ್ಟು ಒಳ್ಳೆ ಕೆಲಸ ಮಾಡಿದರು. ಹೇಗಿದ್ದರೂ ನಮ್ಮ ಹುಡುಗಿ ಕಾಲೇಜ್ ಬರೋದು ನಮ್ಮ ಕಾಲೇಜಿಂದಿನ ಸ್ಟಾಪಲ್ಲಿ, ಅಲ್ಲಿ ಇಳ್ಕೊಂಡ್ರೆ ನಮ್ಮ ಹುಡುಗಿನ ನೋಡಿ ಮಾತಾಡಿಸಬಹುದು. ಕಾರಲ್ಲಿ ಹೋಗಿದ್ದರೆ ಹೋಗೋಕ್ಕಾಗ್ತಿರ್ಲಿಲ್ಲ ಅಂತ ಖುಷಿಯಾಗೋಗ್ತಾನೆ. ಅದೇ ಖುಷಿಗೆ ಸರಿ ಅಪ್ಪ, ಥ್ಯಾಂಕ್ಸ್ ಅಪ್ಪ, ನಾನು ಕಾಲೇಜ್ ಹೋಗ್ಬಿಟ್ಟು ಬರ್ತೀನಿ, ಬಸ್ ಮೂಲಕ ಹೋಗಬೇಕು ಅಲ್ವಾ, ಲೇಟ್ ಆಗುತ್ತೆ ಅಂತ ರೂಮಿಗೆ ಹೋಗಿ ಬ್ಯಾಗ್ ತಗೊಂಡು ಹೋಗ್ತಾನೆ. ದಿವಾಕರ್ ನಿಜವಾಗ್ಲೂ ಇವನು ನನ್ನ ಮಗನ? ರೇಣುಕಾ ಯಾಕ್ರಿ ನಿಮಗೆ ಇಷ್ಟು ವರ್ಷ ಆದಮೇಲೆ ಈ ಅನುಮಾನ ಬಂತ? ನನ್ನ ಮೇಲೆ ಎಂಥ ಅಪವಾದ ಹೊರಿಸ್ತಿದ್ದೀರಾ? ದಿವಾಕರ್ ಅಯ್ಯೋ ನಿನ್ನ ನಾಟಕ ನಿಲ್ಲಿಸು ಸಾಕು, ಅವನು ಅಷ್ಟೊಂದು ಖುಷಿಯಿಂದ ಹೋಗಿದ್ದಾನೆ, ಇವಳು ಮಾತ್ರ ಇನ್ನು ನಾಟಕ ಮಾಡ್ತಿದ್ದಾಳೆ. ಬೇಗ ತಿಂಡಿ ಹಾಕ್ಕೊಡು, ನಾನು ಆಫೀಸಿಗೆ ಹೋಗಬೇಕು. ಬಾ ನೀನು ಈಗ ಹುಷಾರಾಗಿದ್ದೀಯಾ ಅಂತ ಹೆಂಡತಿ ಆರೋಗ್ಯ ವಿಚಾರಿಸಿಕೊಂಡು ತಿಂಡಿ ತಿನ್ನೋದಕ್ಕೆ ಹೋಗ್ತಾರೆ. ಸಿರಿ ಕೂಡ ಮನೇಲಿ ಹೇಳಿ ಕಾಲೇಜಿಗೆ ಬರ್ತಾಳೆ. ಅವಳ ಮನೆಯಿಂದ ಕಾಲೇಜೇನು ಜಾಸ್ತಿ ದೂರ ಇರಲಿಲ್ಲ, ಹಾಗಾಗಿ ನಡ್ಕೊಂಡು ಕಾಲೇಜಿಗೆ ಹೋಗೋ ಅವಳು ವಿಜಯ್ ಆಗಲೇ ಸಿರಿ ಕಾಲೇಜ್ ಹತ್ರ ಬಂದು ಕಾಯ್ತಿದ್ದಾನೆ. ಎಷ್ಟೊತ್ತಿಗೆ ಸಿರಿ ಬರ್ತಾಳೆ, ಅವಳನ್ನ ಎಷ್ಟೊತ್ತಿಗೆ ನೋಡ್ತೀನೋ ಅಂತ. ಸಿರಿ ಕಾಲೇಜ್ ಹತ್ರ ಇನ್ನೇನು ಬರಬೇಕಾದ್ರೆ ಕೆಲವು ಹುಡುಗರು ಹುಡುಗಿರನ್ನ ರೇಗಿಸ್ತಿರ್ತಾರೆ. ಅದೇ ರೀತಿ ಸಿರಿನೂ ಕೂಡ ನಿಲ್ಲಿಸಿ ರೇಗಿಸ್ತಿರ್ತಾರೆ. ಆದರೆ ಸಿರಿಗೆ ಅವರಿಗೆ ಬೈಯೋದಕ್ಕೆ ಅಷ್ಟೊಂದು ಧೈರ್ಯ ಇರಲ್ಲ, ಅದಕ್ಕೆ ಅಲ್ಲೇ ನಿಂತಿರ್ತಾಳೆ. ಇದನ್ನೆಲ್ಲ ಕಾಲೇಜ್ ಮುಂದೆ ನಿಂತ್ಕೊಂಡು ವಿಜಯ್ ಗಮನಿಸ್ತಾನೆ. ಕೊನೆಗೆ ಯಾವಾಗ ಸಿರಿ ಅಳ್ತಿದ್ದಾಳೆ ಅಂತ ಅನಿಸುತ್ತೋ ಆಗ ಅವರ ಹತ್ರ ಹೋಗ್ತಾನೆ. ಆ ಗುಂಪಲ್ಲಿ ಇದ್ದ ಹುಡುಗ ಒಬ್ಬ, ಮಗ
ನಮ್ಮ ಕಾಲೇಜ್ ವಿಜಯ್ ಬರ್ತಿದ್ದಾನೋ, ಬಂದರೂ ಹೋಗೋಣ. ಆಮೇಲೆ ಅವನು ಕಾಲೇಜಲ್ಲಿ ಪ್ರಿನ್ಸಿಪಾಲ್ಗೆ ಹೇಳಿದರೆ ಕಷ್ಟ. ಬಂದರು ಅಂತಾನೆ. ಇನ್ನೊಬ್ಬ, ಇವನು ನಮ್ಮ ಕಾಲೇಜ್ ಹುಡುಗಿರನ್ನ ರೇಗಿಸೋದಕ್ಕೆ ಬಿಡಲ್ಲ ಅಂತ ಈ ಕಾಲೇಜ್ ಹತ್ರ ಬಂದರೆ ಇವನೊಬ್ಬ ಇಲ್ಲೂ ಇದ್ದಾನ, ನಡೀರೋ ಇನ್ನೇನು ಮಾಡೋದು. ಅವನು ಹತ್ರ ಬರೋದಕ್ಕಿಂತ ಮುಂಚೆ ಎಸ್ಕೇಪ್ ಆಗೋಣ ಅಂತ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹೊರಟೋಗ್ತಾರೆ. ಸಿರಿಗೆ ಶಾಕ್ ಆಗುತ್ತೆ. ಇವರೆಲ್ಲ ಯಾರಿಗೆ ಇಷ್ಟೊಂದು ಎದುರುಕೊಂಡು ಹೋದರು ಅಂತ ನೋಡಿದ್ರೆ ಅವಳನ್ನು ದೇವಸ್ಥಾನದಲ್ಲಿ ಯಾರು ಕಾಪಾಡಿದ್ರೋ ಅವರೇನೆ. ತಕ್ಷಣ ಅವಳ ಮುಖದಲ್ಲಿ ನಗು ಮೂಡುತ್ತೆ. ನಿನ್ನೆಯಿಂದ ಇವರೇ ನನ್ನ ಕಾಪಾಡಿದ್ದಾರೆ, ಇವತ್ತಾದರೂ ಇವರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದ್ಕೊಂಡು ಅವರನ್ನೇ ನೋಡ್ತಿರ್ತಾಳೆ. ವಿಜಯ್ ಅವರ ಹತ್ರ ಬರೋ ಅಷ್ಟರಲ್ಲಿ ಅವರು ಹೋಗಿದ್ದನ್ನು ನೋಡಿ ನನ್ನ ಮಕ್ಕಳು ತಪ್ಪಿಸ್ಕೊಂಡ್ರು, ಇಲ್ಲೇ ಇದ್ದಿದ್ರೆ ಮಾಡ್ತಿದ್ದೆ ಇವರಿಗೆ ಅಂತ ಅಂದ್ಕೊಂಡು ಸಿರಿ ಹತ್ರ ಬಂದು ನಿಂತ್ಕೋತಾನೆ. ಅವಳ ಮುಖ ನೋಡಿಕೊಂಡು ಹಾಗೇ ನಿಂತಿರ್ತಾನೆ, ಏನೂ ಮಾತಾಡಲ್ಲ. ಸಿರಿ, ಥ್ಯಾಂಕ್ಸ್. ವಿಜಯ್ ತಕ್ಷಣ ಎಚ್ಚೆದ್ದು, ಏನಾದರೂ ಹೇಳಿದ್ರ? ಸಿರಿ, ಹೌದು, ತುಂಬ ಥ್ಯಾಂಕ್ಸ್. ನಿನ್ನೆ ಕೂಡ ನೀವೇ ನನ್ನನ್ನು ಕಾಪಾಡಿದ್ರಿ ಅಲ್ವಾ, ಆದರೆ ನಿನ್ನೆ ಕಾಲೇಜ್ ಲೇಟ್ ಆಗಿಬಿಟ್ಟಿತ್ತು. ಆ ಟೆನ್ಷನ್ನಲ್ಲಿ ನಿಮಗೆ ಥ್ಯಾಂಕ್ಸ್ ಹೇಳೋದೇ ಮರೆತೋಯ್ತು. ಅದಕ್ಕೆ ನಿನ್ನೆ ಇವತ್ತು ಎರಡೂ ಸೇರಿಸಿ ಥ್ಯಾಂಕ್ಸ್. ವಿಜಯ್, ಇರಲಿ ಬಿಡಿ, ಪರವಾಗಿಲ್ಲ. ನನ್ನ ಹೆಸರು ವಿಜಯ್ ಅಂತ, ನಿಮ್ಮ ಹೆಸರು? ಕಳ್ಳ ಗೊತ್ತಿದ್ರೂ ಗೊತ್ತಿಲ್ಲದೆ ಇರೋ ಥರ ಕೇಳ್ತಿದ್ದಾನೆ. ಸಿರಿ ಅಂತ. ನನಗೆ ಟೈಮ್ ಆಗುತ್ತೆ, ತುಂಬ ಥ್ಯಾಂಕ್ಸ್, ಬರ್ತೀನಿ. ವಿಜಯ್, ನಿಮ್ಮನ್ನು ಕಾಪಾಡಿದವರಿಗೆ ಕನಿಷ್ಠ ಒಂದು ಕಾಫಿನಾದರೂ ಕೊಡಿಸಿ. ಸರಿ, ಕೊಡಿಸ್ತೀನಿ. ನಾಳೆ ಮಧ್ಯಾಹ್ನ 2 ಗಂಟೆಗೆ ಸಿಗಿ. ಓಕೆ, ಬಾಯ್. ವಿಜಯ್ ಬಾಯ್ ಅಂತ ಹೇಳಿ ಅವಳು ಹೋಗೋವರೆಗೂ ಅಲ್ಲೇ ನಿಂತಿದ್ದು ಆಮೇಲೆ ಅವನು ಕಾಲೇಜಿಗೆ ಹೋಗ್ತಾನೆ. ಮರುದಿನ ವಿಜಯ್ ಸಿರಿ ಹೇಳಿದಂತೆ ಮುಂಚೆ ಬಂದು ಕಾಯ್ತಿರ್ತಾನೆ. ಅವಳು ಕಾಲೇಜ್ ಮುಂದೆ ಸಿರಿ ಬರೋದನ್ನು ನೋಡಿ ಅಂತ ಕೈ ಬೀಸ್ತಾನೆ. ಇವಾಗ ಸಿರಿ ಫ್ಲಾಟ್ ಆಗೋ ಸರದಿ, ಯಾಕಂದರೆ ಅಷ್ಟು ಚೆನ್ನಾಗಿ ಕಾಣ್ತಿದ್ದ ವಿಜಯ್. ಸಿರಿ ಫ್ರೆಂಡ್, ಯಾರೇ ಅವರು ನಿನಗೆ ಅಂತಿದ್ದಾರೆ, ಅದರಲ್ಲೂ ಅಷ್ಟೊಂದು ಚೆನ್ನಾಗಿದ್ದಾರೆ. ಹೇಳೆ, ಯಾರೇ ಅವರು? ನಿಮ್ಮ ಅಣ್ಣನ ಅಂತ ಕೇಳ್ತಾಳೆ. ಅವಳು ಆ ಥರ ಕೇಳಿದ ತಕ್ಷಣ ಸಿರಿಗೆ ಕೋಪ ಬರುತ್ತೆ. ನನಗೆ ಯಾವ ಅಣ್ಣನೂ ಇಲ್ಲ, ಇರೋದು ನನ್ನ ತಮ್ಮ ಒಬ್ಬ ಅಷ್ಟೇ. ಅವರು ನನ್ನ ಫ್ರೆಂಡ್, ನನಗೆ ಸ್ವಲ್ಪ ಕೆಲಸ ಇದೆ, ನಾಳೆ ಸಿಗ್ತೀನಿ, ಬಾಯ್. ಸಿರಿ ಫ್ರೆಂಡ್, ಇರೇ ಹೋಗಲಿ, ಅವರ ಪರಿಚಯ ಮಾಡಿಕೊಡು. ಸಿರಿ, ಏನೂ ಬೇಡ, ನೀನು ಹೋಗು, ನನಗೆ ಸಮಯ ಆಗುತ್ತೆ ಅಂತ ಅವಳನ್ನು ಕಳಿಸುವಷ್ಟರಲ್ಲಿ ಸಿರಿಗೆ ಸಾಕಾಗಿ ಹೋಗುತ್ತೆ. ಸಿರಿ ವಿಜಯ್ ಹತ್ರ ಬಂದು, ಕ್ಷಮಿಸಿ, ತುಂಬ ತಡ ಆಯಿತಾ? ವಿಜಯ್, ಆ ಥರ ಏನೂ ಇಲ್ಲ, ಬನ್ನಿ ಅಂತ ಅವಳ ಕಾಲೇಜ್ ಪಕ್ಕದಲ್ಲಿ ಒಂದು ಹೋಟೆಲ್ ಇರುತ್ತೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ವಿಜಯ್ ಸಿರಿನ ಕರ್ಕೊಂಡು ಅವಳ ಕಾಲೇಜ್ ಹತ್ರ ಇದ್ದ ಹೋಟೆಲಲ್ಲಿ ಹೋಗ್ತಾನೆ. ಇಬ್ಬರು ತುಂಬ ಹೊತ್ತು ಮಾತಾಡ್ತಾರೆ. ವಿಜಯ್ ಇಲ್ಲಿ ಏನು ಮಾಡ್ತಿದ್ದಾನೋ ಅದರ ಪ್ರತಿಯೊಂದು ಡೀಟೇಲ್ಸ್ ದಿವಾಕರ್ ಅವರಿಗೆ ಹೋಗಿದೆ. ಅದು ಗೊತ್ತಿಲ್ಲದೆ ವಿಜಯ್ ಸಿರಿನ ನೋಡೋದಕ್ಕೆ ಬಂದಿದ್ದ. ಇದರ ಬಗ್ಗೆ ದಿವಾಕರ್ ಅವರಿಗೆ ನಿನ್ನೆ ಗೊತ್ತಾಯಿತು. ಅವರಿಗೆ ಗೊತ್ತಾದ ತಕ್ಷಣ ಸಿರಿ ಫೋಟೋ ನೋಡಿ ಅವರ ಮನೆಯ ವಿವರ ಕಲೆಕ್ಟ್ ಮಾಡೋಕ್ಕೆ ಹೇಳ್ತಾರೆ. ಆ ವಿವರಗಳು ಅವರ ಕೈಗೆ ಕೊಟ್ಟಾಗ ಅವಳ ಕುಟುಂಬದ ಬಗ್ಗೆ ಪೂರ್ಣ ವಿವರ ಇರುತ್ತೆ. ಅದರಲ್ಲೂ ಸಿರಿ ತುಂಬ ಒಳ್ಳೆ ಹುಡುಗಿ ಹಾಗೂ ಬಡವರು, ಆದರೂ ಕೂಡ ಒಳ್ಳೆ ಮನೆತನ ಅಂತ ಇರುತ್ತೆ. ಅದರಿಂದ ದಿವಾಕರ್ ಅವರು ಸುಮ್ಮನೆ ಆಗ್ತಾರೆ. ಅವರಿಗೆ ಅವರ ಮಗನ ಬಗ್ಗೆ ನಂಬಿಕೆ ಇರುತ್ತೆ. ಯಾವತ್ತೂ ಯಾವ ಹುಡುಗಿಯೂ ಮಾತಾಡಿಸಿದವನಲ್ಲ, ಅವನಿಗೆ ಅವನ ಮಿತಿ ಗೊತ್ತಿರುತ್ತೆ, ನೋಡೋಣ ಮುಂದೆ ಅಂತ ಸುಮ್ಮನಾಗ್ತಾರೆ. ಆದರೆ ಇದು ಯಾವುದರ ಅರಿವಿಲ್ಲದ ವಿಜಯ್ ಸಿರಿಗೆ ಏನೇನು ಇಷ್ಟ ಅಂತ ತಿಳ್ಕೊಳ್ತಾ ಅವಳಿಗೆ ಹತ್ರ ಆಗೋ ಪ್ರಯತ್ನ ಮಾಡ್ತಿದ್ದಾನೆ. ಸಿರಿಗೂ ಕೂಡ ವಿಜಯ್ ಇಷ್ಟ ಆಗ್ತಾನೆ, ಆದರೆ ಅದನ್ನು ತೋರಿಸಿಕೊಳ್ಳೋದಿಲ್ಲ. ಇಬ್ಬರು ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಒಟ್ಟಿನಲ್ಲಿ ಈ ಒಂದು ಭೇಟಿ ಇಬ್ಬರನ್ನು ತುಂಬ ಹತ್ತಿರವಾಗಿಸುತ್ತದೆ. ಹೋಟೆಲಿಂದ ಮನೆಗೆ ಹೋದ ಸಿರಿಗೆ ಬರೀ ವಿಜಯ್ದೇ ನೆನಪು. ಅವರನ್ನು ನೋಡಿದ್ರೆ ತುಂಬ ಒಳ್ಳೆಯವರು ಅನಿಸುತ್ತೆ ಅಂತ ಅಂದ್ಕೋತಾಳೆ. ವಿಜಯ್ದು ಕೂಡ ಇದೇ ಪರಿಸ್ಥಿತಿ. ಸಿರಿ ಜೊತೆ ಸಮಯ ಕಳೆದಿದ್ದರಿಂದ ಅವನಿಗೆ ಸಿರಿ ತುಂಬ ಒಳ್ಳೆಯ ಹುಡುಗಿ ಅನ್ನಿಸ್ತಾಳೆ. ಅವಳ ಯೋಚನೆಯಲ್ಲೇ ಆ ದಿನ ಪೂರ್ತಿ ಕಳೀತಾನೆ. ಇದೇ ರೀತಿ ಅವರಿಬ್ಬರ ಸ್ನೇಹ ಮುಂದುವರಿಯುತ್ತದೆ. ಅವರಿಬ್ಬರ ಪರಿಚಯ ಆಗಿ 1 ತಿಂಗಳು ಆಗಿರುತ್ತೆ. ಇತ್ತೀಚೆಗೆ ಸಿರಿಗೂ ಕೂಡ ವಿಜಯ್ ಕಡೆ ಭಾವನೆಗಳು ಶುರುವಾಗಿರುತ್ತೆ. ಆ ಫೀಲಿಂಗ್ಸ್ ಏನು ಅನ್ನೋದನ್ನು ಅವಳು ಅರ್ಥ ಮಾಡ್ಕೊಳ್ತಾಳೆ. ಆದರೆ ಅವಳು ವಿಜಯ್ ಹೇಳಿರಲ್ಲ. ಅವರಿಗೆ ನನ್ನ ಬಗ್ಗೆ ಆ ರೀತಿ ಫೀಲಿಂಗ್ಸ್ ಇದ್ದು ಹೇಳಿದ್ರೆ ನಾನು ಒಪ್ಕೋತೀನಿ ಅಂತ ಅಂದ್ಕೊಂಡಿರ್ತಾಳೆ. ಇಬ್ಬರು ಹೊರಗಡೆ ಎಲ್ಲೂ ಹೋಗ್ತಿರಲ್ಲ.
ವಿಜಯ್ ಸಿರಿನ ನೋಡಬೇಕು ಅನಿಸಿದ್ರೆ ತಕ್ಷಣ ಸಿರಿ ಕಾಲೇಜ್ ಹತ್ರ ಬಂದು ನೋಡಿಕೊಂಡು ಹೋಗ್ತಿರ್ತಾನೆ. ಅದು ಬಿಟ್ಟರೆ ಅವರ ಮಾತುಕತೆ ಮೊಬೈಲ್ನಲ್ಲಿ. ಅದು ತುಂಬ ಸಮಯ ಮಾತಾಡ್ತಿರಲಿಲ್ಲ. 2 ಅಥವಾ 3 ದಿನಕ್ಕೊಂದು ಸಲ ವಿಜಯ್ ಫೋನ್ ಮಾಡಿ ಮಾತಾಡ್ತಿರ್ತಾನೆ. ಯಾಕೆ ಅಂದರೆ ಅವಳ ಓದಿಗೆ ತೊಂದರೆ ಆಗಬಾರ್ದು ಅಂತ. ವಿಜಯ್ ಕೂಡ ಏನು ದಡ್ಡ ಅಲ್ಲ. ಅವನು ಓದಿನಲ್ಲೂ ಮುಂದೆ ಇರ್ತಾನೆ. ಅವನು ಈ ಥರ ಸಿರಿ ಕಾಲೇಜ್ ಹತ್ರ ಹೋಗ್ಬಿಟ್ಟು ಆಮೇಲೆ ಅವನ ಕಾಲೇಜಿಗೆ ಬರೋದು ಅವನ ಫ್ರೆಂಡ್ಸ್ಗೆಲ್ಲ ಅನುಮಾನ ಬಂದು ಅದನ್ನು ಕೇಳ್ತಾರೆ ಕೂಡ. ವಿಜಯ್ ನಿಜನೇ ಹೇಳ್ತಾನೆ ಸಿರಿನ ಲವ್ ಮಾಡ್ತಿರೋ ವಿಷಯ. ಆದರೆ ವಿಜಯ್ ಗೆಳೆಯರ ಬಳಗ ಅಲ್ಲೇ ಇದ್ದಂಥ ವಿಜಯ್ ಗೆಳೆಯ, ಅವನ ಹೆಸರು ಹರೀಶ್ ಅಂತ. ಅವನಿಗೆ ವಿಜಯ್ ಕಂಡರೆ ಆಗ್ತಿರಲ್ಲ. ಯಾಕೆ ಅಂದರೆ ಅವನು ಒಂದು ಟೈಮಲ್ಲಿ ಇಬ್ಬರು ಹುಡುಗಿರ ಜೊತೆ ಫ್ಲರ್ಟ್ ಮಾಡ್ತಿರ್ತಾನೆ. ಈ ವಿಷಯ ವಿಜಯ್ಗೆ ಗೊತ್ತಾಗಿ ಆ ಹುಡುಗಿಯರಿಗೆ ಬುದ್ಧಿ ಹೇಳಿ ಅವನ ವಿಷಯ ಹೇಳ್ತಾನೆ. ಜೊತೆಗೆ ಇವನಿಗೂ ಕೂಡ ಬುದ್ಧಿ ಹೇಳಿ ಯಾವತ್ತೂ ಹುಡುಗಿಯರ ಜೀವನ ಜೊತೆ ಆಟ ಆಡಬೇಡ ಅಂತ ಬುದ್ಧಿ ಹೇಳ್ತಾನೆ. ಇದರಿಂದ ಆ ಇಬ್ಬರು ಹುಡುಗಿಯರು ಹರೀಶ್ಗೆ ಬೈದು ಅವನ ಜೊತೆ ಮಾತಾಡೋದನ್ನು ಬಿಡ್ತಾರೆ. ಇದರಿಂದ ಹರೀಶ್ ವಿಜಯ್ ಮೇಲೆ ದ್ವೇಷ ಬೆಳೆಸ್ಕೊತಾನೆ. ಮೇಲೆ ಮಾತ್ರ ವಿಜಯ್ ಜೊತೆ ಚೆನ್ನಾಗಿರೋ ಥರ ಇರ್ತಾನೆ. ಯಾವಾಗ ವಿಜಯ್ ಸಿರಿನ ಲವ್ ಮಾಡೋ ವಿಷಯ ಹೇಳ್ತಾನೋ ಆಗ ಹರೀಶ್, ನಾನು ಇಷ್ಟು ದಿನ ಕಾಯ್ತಿದ್ದಂಥ ಸಮಯ ಬಂತು ಅನಿಸುತ್ತೆ. ನನ್ನ ದಾರಿಗೆ ಅಡ್ಡ ಬಂದೆ ಅಲ್ವಾ, ನೋಡು ನಿನ್ನ ಹುಡುಗಿನೂ ಸಹ ಅದೇ ರೀತಿ ನಿನ್ನಿಂದ ದೂರ ಮಾಡ್ತೀನಿ. ಹೇಗಿದ್ರೂ ನಿನಗೆ ಕೋಪ ಜಾಸ್ತಿ. ನೋಡಿದ್ದನ್ನೆಲ್ಲ ನಿಜ ಅಂತ ನಂಬ್ತೀಯ. ಅದು ನಿಜನ ಸುಳ್ಳು ಅಂತಲೂ ಯೋಚನೆ ಮಾಡೋದಿಲ್ಲ. ನಿನ್ನ ಈ ಬುದ್ಧಿನೇ ನಾನು ನನಗೆ ಬೇಕಾದ ಹಾಗೆ ಬಳಸ್ಕೋತೀನಿ. ಇದರಿಂದ ನಿನ್ನ ಪ್ರೀತಿನ ನೀನೇ ನಿನ್ನ ಕೈಯಾರೆ ಬಿಟ್ಟೋಗಬೇಕು. ಆ ಥರ ಮಾಡ್ತೀನಿ ಅಂತ ಮನಸ್ಸಲ್ಲೇ ವಿಜಯ್ ಮೇಲೆ ಕಿಡಿಕಾರ್ತಿರ್ತಾನೆ. ಸಿರಿಗೆ ವಿಜಯ್ ಮೇಲೆ ಪ್ರೀತಿ ಇನ್ನೂ ಜಾಸ್ತಿ ಆಗ್ತಿದೆ. ದಿನ ದಿನ ಅವನ ಕೇರಿಂಗ್, ಅವನು ನೋಡಿಕೊಳ್ಳೋ ರೀತಿ ಎಲ್ಲ ಅವಳಿಗೆ ತುಂಬ ಇಷ್ಟ ಆಗಿರುತ್ತೆ. ಅವರ ಪ್ರೀತಿ ಹೇಳಲಿಲ್ಲ ಅಂದರೆ ನಾನು ನನ್ನ ಪ್ರೀತಿ ಹೇಳ್ಕೊತೀನಿ ಅಂತ ವಿಜಯ್ ಸಿಗೋದನ್ನೇ ಕಾಯ್ತಿರ್ತಾಳೆ. ವಿಜಯ್ ಸಿರಿ ಹತ್ರ ಅವನ ಮನೆತನದ ಬಗ್ಗೆ ಹೇಳಿಲ್ಲ. ಬರೀ ಅವನ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳಿರ್ತಾನೆ ಅಷ್ಟೆ. ಅದು ಅಲ್ಲದೆ ಅವನು ಅವರ ಅಪ್ಪ ಹೇಳಿದ ಶಿಕ್ಷೆನೇ ಮುಂದುವರಿಸಿ ಪ್ರತಿದಿನ ಬಸ್ಸಲ್ಲಿ ಬರ್ತಿರ್ತಾನೆ. ಇದನ್ನು ಸಿರಿ ಕೂಡ ನೋಡಿ ಅವನು ಕೂಡ ನನ್ನ ಥರ ಮಧ್ಯಮ ವರ್ಗದ ಹುಡುಗ ಅಂತ ಅಂದ್ಕೊಂಡಿರ್ತಾಳೆ. ಅವರು ಚೆನ್ನಾಗಿ ಓದಲಿ, ಅವರಿಗೆ ನಾನು ಡಿಸ್ಟರ್ಬ್ ಮಾಡೋದು ಬೇಡ, ಬರೀ ನನ್ನ ಪ್ರೀತಿ ವಿಷಯ ಹೇಳ್ಕೊತೀನಿ ಅಷ್ಟೇ. ಇಬ್ಬರು ಲೈಫ್ನಲ್ಲಿ ಸೆಟಲ್ ಆಗಬೇಕು. ಆಮೇಲೆ ಇಬ್ಬರು ಮೀಟ್ ಆಗೋದೆಲ್ಲ ಮಾಡಬಹುದು. ಅದೆಲ್ಲ ಇವಾಗ ಬೇಡ. ಈಗ ಯಾವ ರೀತಿ ಇದೀವೋ ಅದೇ ರೀತಿ ಇರೋಣ ಅಂತ ಅವರಿಗೆ ಹೇಳಬೇಕು ಅಂತ ಅಂದ್ಕೊಂಡಿರ್ತಾಳೆ. ವಿಜಯ್ ಕೂಡ ಸಿರಿಗೆ ತನ್ನ ಪ್ರೀತಿ ವಿಷಯ ಹೇಳ್ಕೋಬೇಕು ಅಂತ ಅಂದ್ಕೋತಾನೆ. ಇನ್ನು ಎಷ್ಟು ದಿನ ಹೇಳದೇ ಇರೋದು, ಆದಷ್ಟು ಬೇಗ ಹೇಳ್ಕೋಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಅದಕ್ಕೆ ಡೇಟು, ಟೈಮು, ಪ್ಲೇಸ್ ಎಲ್ಲ ಫಿಕ್ಸ್ ಮಾಡಿ ಇಟ್ಕೋತಾನೆ. ಸಿರಿಗೆ ಪ್ರಪೋಸ್ ಮಾಡೋದಕ್ಕೆ. ಇಬ್ಬರು ಪ್ರಪೋಸ್ ಮಾಡೋದಕ್ಕೆ ರೆಡಿಯಾದರೆ ಮೊದಲು ಯಾರು ಪ್ರಪೋಸ್ ಮಾಡ್ತಾರೆ ನೋಡೋಣ. ಸಿರಿ ವಿಜಯ್ಗೆ ಅವಳ ಪ್ರೀತಿನ ಹೇಳ್ಕೋಬೇಕು ಅಂತ ಕಾಯ್ತಿರ್ತಾಳೆ. ಆದರೆ ವಿಜಯ್ 3-4 ದಿನದಿಂದ ಅವಳ ಕಾಲೇಜ್ ಹತ್ರ ಬಂದಿರಲ್ಲ. ಅವನಿಗೆ ಫೋನ್ ಮಾಡಿದರೂ ಬ್ಯುಸಿ ಅಂತ ಹೇಳ್ತಿರ್ತಾನೆ. ಇದರಿಂದ ಸಿರಿಗೆ ಅವಳ ಭಾವನೆಗಳು ಹೇಳಿಕೊಳ್ಳೋದಕ್ಕೆ ಆಗಿಲ್ಲ. ಇದರಿಂದ ಅವಳು ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ. ಅವಳಿಗೆ ಏನು ಗೊತ್ತು, ವಿಜಯ್ ಇವಳಿಗೆ ಪ್ರಪೋಸ್ ಮಾಡಬೇಕು ಅಂತಾನೆ ಎಲ್ಲ ರೀತಿ ತಯಾರಿ ಮಾಡ್ಕೊಂಡಿದ್ದಾನೆ, ಅದಕ್ಕೆ ಅವನು ಬ್ಯುಸಿ ಇದ್ದಾನೆ ಅಂತ. ವಿಜಯ್ ಸಿರಿಗೆ ಸಿಕ್ಕಿ ಇವತ್ತಿಗೆ 6 ದಿನ ಆಗಿರುತ್ತೆ. ಸಿರಿ ವಿಜಯ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಆಗ ವಿಜಯಿಂದ ಬೆಳಿಗ್ಗೆನೇ ಫೋನ್ ಬರುತ್ತೆ. ಅವಳು ತಕ್ಷಣ ಖುಷಿಯಿಂದ ರಿಸೀವ್ ಮಾಡ್ತಾಳೆ. ವಿಜಯ್, ನಿನ್ನ ಜೊತೆ ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು, ನಿನ್ನ ಕಾಲೇಜ್ ಮುಗಿದ ಮೇಲೆ ಸಿಗು ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಸಿರಿ ವಿಜಯ್ ಇವತ್ತು ಸಿಗು ಅಂತ ಹೇಳಿದ್ದನ್ನು ಕೇಳಿ ಖುಷಿಯಿಂದ ತುಂಬ ಚೆನ್ನಾಗಿ ರೆಡಿ ಆಗಿಬಿಟ್ಟು ಕಾಲೇಜ್ ಹೋಗ್ತಾಳೆ. ಅವಳಿಗೆ ಅವಳ ಮನಸ್ಸೆಲ್ಲ ವಿಜಯ್ ಏನು ಹೇಳಬಹುದು ಅನ್ನೋದರ ಮೇಲೆ ಇದೆ. ಅದೇ ಚಡಪಡಿಕೆಯಲ್ಲಿ ಹೇಗೋ ಕ್ಲಾಸ್ ಮುಗಿಸಿ ಹೊರಗಡೆ ಬರ್ತಾಳೆ. ವಿಜಯ್ ಕೂಡ ಇವಳಿಗೋಸ್ಕರನೇ ಹೊರಗಡೆ ನಿಂತಿರ್ತಾನೆ. ಇಬ್ಬರು ಒಬ್ಬರನ್ನೊಬ್ಬರು ನೋಡೋದ್ರಲ್ಲಿ ಕಳೆದು ಹೋಗ್ತಾರೆ. ನೋಡಿ 6 ದಿನ ಆದರೂ 6 ವರ್ಷ ಆಯ್ತೇನೋ ಅನ್ನೋ ಥರ ಇಬ್ಬರು ನೋಡ್ತಾ ನಿಂತಿರ್ತಾರೆ. ಮುಂದುವರಿಯುವುದು. ಕತೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ.